ಓಂ ಶಾಂತಿ ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರುಗಳದಾಗಲಿ. ನೋಡಿ, ಹಾರ ಬಂತು ಗರುಡಮುಖಿ ಕಾಯಿಗಳಿಂದ ಮಾಡಿದಂಥ ಹಾರ. ಈ ಹಾರ ಗರುಡಮುಖಿ ಕಾಯಿಗಳಿಂದ ಮಾಡಿದಂಥ ಹಾರ. ಈ ಹಾರವನ್ನು ಬಾಗಿಲ ಮೇಲೆ, ಮನೆಯ ಬಾಗಿಲು ಅಥವಾ ಅಂಗಡಿ ಬಾಗಿಲು ಅಥವಾ ಫ್ಯಾಕ್ಟ್ರಿ ಬಾಗಿಲು ಅಥವಾ ಹೋಟೆಲ್ ಬಾಗಿಲು ಅಥವಾ ಆಫೀಸ್ ಬಾಗಿಲು, ಈ ಬಾಗಿಲ ಮೇಲೆ ಈ ಕಾಯಿಗಳನ್ನು ಹೊರಗಡೆ ಅಥವಾ ಒಳಗೆ ನಾವು ಈ ಕಾಯಿಗಳ ಹಾರವನ್ನು ಕಟ್ಟಿದಾಗ ವ್ಯಾಪಾರ ಚೆನ್ನಾಗಾಗುತ್ತೆ, ಅಭಿವೃದ್ಧಿ ಆಗುತ್ತೆ. ಮತ್ತು ಯಾರ ಬೇರೆಯವರ ಕಣ್ದೃಷ್ಟಿ, ಬೇರೆಯವರ ದುಷ್ಟರ ಶತ್ರುಗಳ ಕಣ್ದೃಷ್ಟಿ ನಮ್ಮ ವ್ಯಾಪಾರದ ಮೇಲೆ ಬೀಳೋದಿಲ್ಲ, ನಮ್ಮ ಅಭಿವೃದ್ಧಿ ಮೇಲೆ ಅವ್ರದ್ದು ದೃಷ್ಟಿ ಬೀಳೋದಿಲ್ಲ. ಹಾಗೆ ಬೇರೆಯವರ ಒಂದು ನೆಗೆಟಿವ್ ಎನರ್ಜಿ ಇರುತ್ತೆ, ಬೇರೆಯವ್ರದ್ದು ಕೆಟ್ಟ ಋಣಾತ್ಮಕ ಒಂದು ತರಂಗಗಳು, ಕೆಟ್ಟ ತರಂಗಗಳು ನಮ್ಮ ಮನೆಗೆ ಅಥವಾ ಆಫೀಸ್ಗೆ, ಅಂಗಡಿಗೆ ತಟ್ಟೋದಿಲ್ಲ. ಈ ಕಾಯಿಗಳಿಂದ ಮಾಡಿದ ಹಾರವನ್ನು, ಯಾವ ಕಾಯಿಗಳು? ಗರುಡಮುಖಿ ಕಾಯಿಗಳು. ನೋಡಿ, ಈ ಗರುಡಮುಖಿ ಕಾಯಿಗಳಿಂದ ಮಾಡಿದ ಹಾರವನ್ನು ಎಲ್ಲಿ ಹಾಕಬೇಕು? ಅಂಗಡಿ ಅಥವಾ ಮನೆ ಅಥವಾ ಫ್ಯಾಕ್ಟ್ರಿ, ಹೋಟೆಲ್ ಬಾಗಿಲ ಮೇಲೆ. ನೋಡಿ, ಇದು ಗರುಡಮುಖಿ ಕಾಯಿ. ಈ ಕಾಯಿಗಳಿಂದ ಮಾಡಿದ ಹಾರ. ನೆನಪಿಟ್ಕೊಳ್ಳಿ, ಈಗಾಗಲೇ ನಾನು ಗರುಡಮುಖಿ ಕಾಯಿಗಳ ಬಗ್ಗೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಇದೇ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡಿಲ್ಲ ಅಂದರೆ ನೋಡಿದರೆ ಇದನ್ನು ಕಂಟಿನ್ಯೂ ಮಾಡಿ. ನೋಡಿ, ಇವರೇ ಕಾಯಿಗಳಿಂದ ಹಾರಗಳನ್ನು ಮಾಡಿ ನಾವು ಹಾರಗಳನ್ನು ಬಾಗಿಲ ಮೇಲೆ ನೇತಾಡಬೇಕು. ಹಾರವನ್ನು ನೇತಾಡೋ ರೀತಿ ಹಾಕಿದರೆ ಯಾರ್ಯಾರು ಶತ್ರುಗಳಿದ್ದಾರೆ, ದುಷ್ಟರಿದ್ದಾರೆ, ನಮ್ಮನ್ನು ನೋಡಿದ್ರೆ ಆಗೋದಿಲ್ಲ, ಅವ್ರಿಗೆ ವೈರಿಗಳಿದ್ದಾರೆ, ನಮ್ಮ ವೈರಿಗಳಿದ್ದಾರೆ, ಯಾರ್ಯಾರು ಬೇರೆ ಅಯೋಗ್ಯರಿದ್ದಾರೆ, ಅವ್ಯಾಕ್ಯಗಳಿದ್ದಾರೆ, ದುಷ್ಟರಿದ್ದಾರೆ, ನೀಚ ನಿಕೃಷ್ಟಿದ್ದಾರೆ, ಅವರು ಯಾರು ಬಾಗಿಲ ಮುಂದೆ ಈ ಕಡೆ ನೋಡ್ತಾ ಕೆಟ್ಟದಾಗಿ ದೃಷ್ಟಿ ಬೀರಿದ್ರೆ ಆ ದೃಷ್ಟಿ ನಿವಾರಕ ಶಕ್ತಿ ಈ ಹಾರಕ್ಕಿರುತ್ತೆ. ಕೆಟ್ಟವರ ದೃಷ್ಟಿ ಏನಿದೆ ಅದನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿ, ಸಾಮರ್ಥ್ಯ ಈ ಒಂದು ಗರುಡಮುಖಿ ಕಾಯಿಯ ಹಾರಕ್ಕೆ ಇದೆ. ಇದು ನೋಡಿ, ಇವರೇ ಹಾರವನ್ನು ಈ ರೀತಿ ತಯಾರು ಮಾಡ್ಕೋಬೇಕು. ನೀವು ಹಾರವನ್ನು ಈ ರೀತಿ ತಯಾರು ಮಾಡ್ಕೋಬೇಕು. ನೋಡಿ, ಕಾಯಿಗಳು ಅಲ್ಲಿ ಸೂಜಿ ಇದೆ, ಸೂಜಿ ಕೂಡ ಒಂದು ಇಟ್ಟಿದ್ದೀನಿ, ದಾರ ಇಟ್ಟಿದ್ದೀನಿ, ಆಮೇಲೆ ಇನ್ನೇನಿದೆ, ಕೇಸರಿ ಇಟ್ಟಿದ್ದೀನಿ, ಗಂಧ, ಅಶ್ವಗಂಧ ಕೂಡ ಇದೆ, ಹಾಗೆ ಜ್ಯೋತಿ ಕೂಡ ಇದೆ, ದೀಪ, ಒಂದು ದೀಪ ಹಚ್ಚಿರಬೇಕು, 2 ಊದ್ಕಡ್ಡಿ ಹಚ್ಚಿರಬೇಕು. ಆಮೇಲೆ ಓಂ ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲ್ಗೆ ಚಿಂತಾರ ವಿದ್ಯಾ ಮಹಾಗಣಪತಿಯಿಂದ ಶ್ರೀ ವೆಲ್ಲಿಮಠ ದೇವಸ್ಥಾನ ಮತ್ತು ಕುಮಾರಸ್ವಾಮಿಯವರೆಗೂ, ನಮ್ಮ ಹಿತೈಷಿ ಬ್ರಾಹ್ಮಿ ಶಕ್ತಿ, ಹರಿಶಕ್ತಿ, ಶಿವಶಕ್ತಿವರೆಗೂ ಎಲ್ಲ ದೇವತೆಗಳನ್ನು ಸ್ಮರಿಸುತ್ತಾ ಈ ಒಂದು ಹಾರಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು. ಈ ಹಾರಕ್ಕೆ ನಾವು ಪ್ರಾಣ ಪ್ರತಿಷ್ಠೆ ಮಾಡಬೇಕು. ಯಾರಿಂದ ಆಶೀರ್ವಾದ ಸಿಗುತ್ತೆ? ಓಂ ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲ್ಗೆ ಚಿಂತಾರ ವಿದ್ಯಾ ಮಹಾಗಣಪತಿಯಿಂದ ಶ್ರೀ ವೆಲ್ಲಿಮಠ ದೇವಸ್ಥಾನ ಮತ್ತು ಕುಮಾರಸ್ವಾಮಿಯವರೆಗೂ ಎಲ್ಲ ನಮ್ಮ ಹಿತೈಷಿ ಬ್ರಾಹ್ಮಿ ಶಕ್ತಿ, ಹರಿಶಕ್ತಿ, ಶಿವಶಕ್ತಿ ಏನಿದ್ದಾರೆ, ಮಾತಾಪಿತಾ ಪೂರ್ವಶಕ್ತಿ, ಅವರೆಲ್ಲರ ಆಶೀರ್ವಾದ ಇರುತ್ತೆ. ನಾವು ಈ ಒಂದು ಹಾರವನ್ನು ಈ ರೀತಿ ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೋಬೇಕಾದ್ರೆ ಮೊದಲು ದೀಪ ಹಚ್ಚಬೇಕು, ಊದ್ಕಡ್ಡಿ ಹಚ್ಚಬೇಕು. ಆಮೇಲೆ ಇದಕ್ಕೆ ಈ ರೀತಿ ಒಂದು ಹಾರವನ್ನು ನಾವು ಸಿದ್ಧ ಮಾಡ್ಕೊಂಡ್ಮೇಲೆ, ನೋಡಿ ಹಾರ ಇದೆ, ಯಾವ ರೀತಿ ಇದೆ ಹಾರ ಅಂತ ಗೊತ್ತಾಯ್ತಲ್ಲ. ಈ ಹಾರವನ್ನು ಎಲ್ಲಿ ನೇತಾಕಬೇಕು ನಾವು ಗೊತ್ತಾ ನಿಮಗೆ? ಯಾವ ರೀತಿ ನೇತಾಕಬೇಕು? ಅಂಗಡಿ ಬಾಗಿಲ ಮೇಲೆ, ಹೋಟೆಲ್ ಬಾಗಿಲ ಮೇಲೆ, ಆಫೀಸ್ ಬಾಗಿಲ ಮೇಲೆ, ಹೊರಗಡೆ, ಹಾಗೆ ಇನ್ಯಾವುದೋ ಫ್ಯಾಕ್ಟ್ರಿ, ಅಲ್ಲೆಲ್ಲ ನಾವು ಬಾಗಿಲುಗಳ ಮೇಲೆ ಈ ಹಾರವನ್ನು ಹಾಕ್ಬೋದು. ಗೊತ್ತಾಯ್ತಲ್ಲ. ಅಷ್ಟೇ ಯಾಕೆ, ಬೇರೆ ನಾವು ನಮ್ಮ ವೆಹಿಕಲ್ಸ್ ಇರುತ್ತಲ್ಲ, ಗಾಡಿಗಳು, ಅದರಲ್ಲೂ ಒಳಗಡೆ ನಾವು ಎಲ್ಲೋ ಒಂದು ಕನ್ನಡಿ ಎಲ್ಲ ಇರುತ್ತಲ್ಲ, ಡ್ರೈವರ್ ಕೂತ್ಕೋತಾರೆ ಮುಂದ್ಗಡೆ ಕಡೆ, ಅಲ್ಲಿ ಕನ್ನಡಿ ಮೇಲೆ ಕೂಡ ಇದನ್ನು ಹಾರವನ್ನು ಹಾಕ್ಬೋದು. ಬಾಗಿಲುಗಳ ಮೇಲೂ ಹಾಕ್ಬೋದು. ವ್ಯಾಪಾರ ಎಲ್ಲೆಲ್ಲಿ ಮಾಡ್ತಾರೆ, ವ್ಯಾಪಾರದ ಬಂಡಿಗಳು ಇರುತ್ತೆ, ಅದರಲ್ಲಿ ಕೂಡ ಇದನ್ನು ಇಟ್ಕೋಬೋದು. ಆದರೆ ಇದರಲ್ಲಿ ಮುಳ್ಳುಗಳಿರುತ್ತೆ, ನೆನಪಿಟ್ಕೊಳ್ಳಿ. ಗರುಡಮುಖಿ ಆದ್ದರಿಂದ ಮುಳ್ಳುಗಳಿರುತ್ತೆ, ಚುಚ್ಚುತ್ತೆ. ಅದು ಏನಾದರೂ ಅಪ್ಪಿತಪ್ಪಿದ್ರಲ್ಲಿ ಇರೋದು ಏನಾದರೂ ಒಂದು ಉದುರೋದ್ರೆ ಕೆಳಗಡೆ ಬಿದ್ದರೆ ಅದನ್ನು ದೂರ ಎತ್ತಿ ದೂರ ಬಿಸಾಕೋಂಗಿಲ್ಲ. ಅದನ್ನು ತೊಗೊಂಡು ನೀಟಾಗಿ ಎಲ್ಲ ಒಂದು ಕಡೆ ದೇವ್ರ ಮನೇಲಿ ಇಟ್ಕೋಬೋದು. ಅಥವಾ ಇದರ ಸಿಂಗಲ್ ಕಾಯಿಗಳನ್ನು ನಮ್ಮ ಪರ್ಸ್ನಲ್ಲಿ, ಬ್ಯಾಗ್ನಲ್ಲಿ ನೀಟಾಗಿ ಆ ಮುಳ್ಳುಗಳು ಚುಚ್ಚದಾಗೆ ಒಂದು ಸಣ್ಣ ಡಬ್ಬಿನಲ್ಲಿ ಭದ್ರಪಡಿಸ್ಬೇಕು. ಆಮೇಲೆ ಈ ಹಾರಗಳನ್ನು ನೀವು ರೆಡಿ ಮಾಡಿ ಬೇರೆಯವರಿಗೆ ಕೊಡಬೇಕಾದ್ರೆ ಈ ರೀತಿ ಒಂದು ಏನೋ ಒಂದು ಎಲೆ ತೊಗೋಬೇಕು ಅಥವಾ ಪೇಪರ್ ತೊಗೋಬೇಕು.
ಆ ಪೇಪರ್ನಲ್ಲಿ ಈ ರೀತಿ ಆಹಾರವನ್ನು ಹಿಡಿಬೇಕು. ಯಾಕಂದರೆ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು. ನೆನಪಿಟ್ಕೊಳ್ಳಿ, ಪ್ರಾಣ ಪ್ರತಿಷ್ಠೆ ಮಾಡೋದಕ್ಕೆ ಮುಂಚೆ ನೀವು ಏನೆಲ್ಲ ತೊಗೋಬೇಕಂದ್ರೆ ನೋಡಿ, ಅಲ್ಲಿ ಅಶ್ವಗಂಧದ ಡಬ್ಬಿ ಇಟ್ಟಿದ್ದೀನಿ. ಒಂದು ಏನು ಡಬ್ಬಿ? ಅದು ಅಶ್ವಗಂಧದ ಡಬ್ಬಿ ಇರುತ್ತೆ. ಆಮೇಲೆ ಈ ಬತ್ತಿ ಡಬ್ಬಿ ಕೂಡ ಇರುತ್ತೆ ಒಂದು. ನೆನಪಿಟ್ಕೊಳ್ಳಿ, ಈ ಬತ್ತಿ ಅಂದರೆ ಗೊತ್ತಲ್ಲ, ಒಂದು ಸೆಂಟ್ ಇರಬೇಕು. ಎಂತೆಂಥ ಈ ಬತ್ತಿನೇ ತೊಗೋಬಾರ್ದು. ಆಮೇಲೆ ಇದು ಭೂತಾಳೆಕಾಯಿ ಬರುತ್ತೆ ನೋಡಿ, ಇದು ಬಂದು ಭೂತಾಳೆಕಾಯಿ. ನಾನು ಈಗ ಇದಕ್ಕೆ ಒಂದು ಕಟ್ ಮಾಡಿ ಒಂದು 2 ಪೀಸ್ ಕೂಡ ಹಾಕ್ತೀನಿ. ಭೂತಾಳೆಕಾಯಿನೂ ಹಾಕ್ತೀನಿ. ಈಗ ಆಲ್ರೆಡಿ ನಾನು ಅಶ್ವಗಂಧ ಹಾಕಿದ್ದೀನಿ, ಈ ಬತ್ತಿ ಹಾಕಿದ್ದೀನಿ ಪೌಡರು. ಇದು ನೋಡಿ ಭೂತಾಳೆಕಾಯಿ, ಇದ್ರದ್ದು ಒಂದು ಪೀಸ್ ಕಟ್ ಮಾಡಿ, ಒಂದು 2 ಪೀಸ್ ಕಟ್ ಮಾಡಿ ಅದರಲ್ಲಿ ಹಾಕಬೇಕು. ಯಾಕಂದರೆ ಪ್ರಾಣ ಪ್ರತಿಷ್ಠೆ ಮಾಡೋದಕ್ಕೆ ಮೊದಲು ದೀಪ ಹಚ್ಚಬೇಕು, ಊದ್ಕಡ್ಡಿ ಹಚ್ಚಬೇಕು. ನಾನು ಆಲ್ರೆಡಿ ಈ ಆಹಾರವನ್ನು ಪೌಣಿಸೋದಕ್ಕೆ ಮೊದಲು ನಾನು ಒಂದು ಬಾರಿ ಅರಿಶಿನ ಕುಂಕುಮ ಎಲ್ಲ ಹಾಕಿದ್ದೀನಿ. ದೀಪ ಕೂಡ ಮೊದಲೇ ಹಚ್ಚಿದ್ದೆ, ಊದ್ಕಡ್ಡಿ ಕೂಡ ಹಚ್ಚಿದ್ದೆ. ನೋಡಿ, ಊದ್ಕಡ್ಡಿ ಎಲ್ಲ ಹುರಿದೋಗಿದೆ, ನೀವು ನೋಡ್ಬೋದು. ಊದ್ಕಡ್ಡಿ ಎಲ್ಲ ಹುರಿದೋಗಿದೆ, ಅಲ್ಲೆಲ್ಲ ಬಿದ್ದಿದೆ ಅದು ನೋಡಿ. ಈ ರೀತಿ ನಾವು ಇವಾಗ ಪ್ರಾರ್ಥನೆ ಮಾಡಬೇಕು. ಆದರೆ ಬೀಜಾಕ್ಷರ ಮಂತ್ರ ನಾವು ಆಲ್ರೆಡಿ ಸಿದ್ಧಿ ಮಾಡ್ಕೊಂಡಿರಬೇಕು. ಈಗ 108 ಸಾರಿ ಹೇಳಿದ್ರೆ ಸಾಕು. ಈ ರೀತಿ ನಾವು ಗೊತ್ತಾಯ್ತಲ್ಲ, ಆ ರೀತಿ 2 ಕೈಗಳಿಂದ ಮಣಿಗಳ ಮೇಲೆ ನಾವು ಮುಟ್ಟಬೇಕು. ಆಮೇಲೆ ಜ್ಯೋತಿ ಇರುತ್ತೆ, ಜ್ಯೋತಿಯನ್ನು ನೀವು ಬೆಳಗಬೇಕು. ಗೊತ್ತಾಯ್ತಲ್ಲ, 108 ಸಾರಿ ಬೀಜಾಕ್ಷರ ಮಂತ್ರ ಹೇಳಬೇಕು. ಮೊದಲೇ ಸಿದ್ಧಿ ಮಾಡ್ಕೊಂಡಿರಬೇಕು. ಗೊತ್ತಾಯ್ತಲ್ಲ. ಆಮೇಲೆ ಜ್ಯೋತಿಯನ್ನು ಬೆಳಗಬೇಕು. ನೀವು ಕರ್ಪೂರ ಹಚ್ಚಿ ಪರವಾಗಿಲ್ಲ, ನಾನು ಜ್ಯೋತಿಯನ್ನೇ ಬೆಳಗಿದ್ದೀನಿ, ನೀವು ಕರ್ಪೂರ ಹಚ್ಚಿ ಬೆಳಗಬೇಕು. ಓಕೆನಾ? 108 ಸಾರಿ ಬೀಜಾಕ್ಷರ ಮಂತ್ರ ಹೇಳ್ಕೋಬೇಕು. ಗೊತ್ತಾಯ್ತಲ್ಲ. ಈ ರೀತಿ ಬೀಜಾಕ್ಷರ ಮಂತ್ರವನ್ನು ನೀವು ಹೇಳಿಕೊಂಡು ಬೀಜಾಕ್ಷರ ಮಂತ್ರವನ್ನು ಪಠನೆ ಮಾಡಿ, ಅದು ಬಂದು ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿದಿರುತ್ತೆ, ಗರುಡ ದೇವಂದಿರುತ್ತೆ, ಶ್ರೀ ವಿಘ್ನೇಶ್ವರ ದೇವನಿಂದ ಕುಮಾರಸ್ವಾಮಿಯವರೆಗೂ ಸರ್ವ ದೇವತಾ ಶಕ್ತಿ ಬೀಜ ಮಂತ್ರ ಇರುತ್ತೆ. ಬೀಜ ಮಂತ್ರ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಓಕೆನಾ? ಬೀಜಾಕ್ಷರ ಮಂತ್ರವನ್ನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಇದೇ ಬೀಜಾಕ್ಷರ ಮಂತ್ರವನ್ನು ನೀವು ಡೈಲಿ ನೀವು ಸಿದ್ಧಿ ಮಾಡ್ಕೊಂಡಿರಬೇಕು. ಗೊತ್ತಾಯ್ತಲ್ಲ. ಡೈಲಿ ಬೆಳಗ್ಗೆ ನೀವು ಯಾವ ಟೈಮ್ಗಾದರೂ ಎಚ್ಚರಿಕೆಗೊಳ್ರಿ. ಈ ಬೀಜಾಕ್ಷರ ಮಂತ್ರವನ್ನು ನೀವು ಒಂದು ಸಾರಿ ಕೂತ್ಕೊಂಡ್ರೆ 10 ನಿಮಿಷ ಕೂತ್ಕೋಬೇಕು, 10 ನಿಮಿಷ ಹೇಳ್ಕೋಬೇಕು. ಆವಾಗ 250 ಸಾರಿ ಆಗುತ್ತೆ. ಅದೇ ರೀತಿ ದಿನಕ್ಕೆ 5 ಸಾರಿ ಕೂತ್ಕೋಬೇಕು, 10 ನಿಮಿಷ. ಬೆಳಗ್ಗೆಯಿಂದ ಸಂಜೆ ನಿಮ್ಮ ರಾತ್ರಿ ಮಲಗೋವರೆಗೂ 5 ಸಾರಿ 10 ನಿಮಿಷ ಹೇಳ್ಕೊಳ್ಳಿ ಬೀಜಾಕ್ಷರ ಮಂತ್ರವನ್ನು. ಇದರಿಂದ ನಿಮಗೆ ಒಳ್ಳೆ ಶಕ್ತಿ ಬರುತ್ತೆ. 48 ದಿನ ಆದರೂ ಮಾಡಿ, ಇಲ್ಲ 21 ದಿನ ಆದರೂ ಮಾಡಿ. ಆದರೆ ಪ್ರತಿ ಶನಿವಾರ ಅಥವಾ ಪ್ರತಿ ಶುಕ್ರವಾರ ನೀವು ನೈವೇದ್ಯ ಮಾಡಬೇಕು. ಯಾರಿಗೆ? ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ ವಾಹನ ಗರುಡದೇವನಿಗೆ. ಏನು ನೈವೇದ್ಯ? ಪಾಯಸ, ಸ್ವೀಟ್ಸು. ಯಾವಾಗ? ಶುಕ್ರವಾರ ಒಂದಿನ ಮಾಡಿದ್ರೆ ಆಯಿತು. ವಾರಕ್ಕೊಂದು ಸಾರಿ 3 ವಾರ ಮಾಡಿದ್ರೂ ನಡೀತದೆ, ಅಥವಾ 48 ದಿನದಲ್ಲಿ ಎಷ್ಟು ವಾರ ಬರುತ್ತೋ ಅಷ್ಟು ವಾರ ಮಾಡಿದ್ರೆ ನಡೀತದೆ. ನೋಡಿ, ಈ ರೀತಿ ಆಹಾರವನ್ನು ತಯಾರು ಮಾಡಿದ ಮೇಲೆ ನೀವು ಬೀಜಾಕ್ಷರ ಮಂತ್ರ 108 ಸಾರಿ ಹೇಳಿದ್ರೆ ಸಾಕು. ಆಮೇಲೆ 108 ಸಾರಿ ಹೇಳಿ ಅದನ್ನು ಈ ರೀತಿ ನೀಟಾಗಿ ಪ್ಯಾಕ್ ಮಾಡಬೇಕು. ನೀವು ಯಾರಿಗಾದ್ರೂ ಕಳಿಸ್ಬೇಕು ಕೊರಿಯರಲ್ಲಿ, ಪೋಸ್ಟಲ್ಲಿ ಅಂದರೆ ಪೋಸ್ಟ್ನಲ್ಲಿ, ಕೊರಿಯರಲ್ಲಿ ಮಾಡಬೇಕಂದ್ರೆ ನೋಡಿ ಈ ರೀತಿ ಪ್ಯಾಕ್ ಮಾಡ್ಬೋದು. ಉದ್ದುದ್ದ ಮಸಾಲೆ ದೋಸೆ ಮಾಡ್ತೀವಲ್ಲ ಆ ರೀತಿನೂ ಮಾಡ್ಬೋದು. ಇಲ್ಲ ಈ ರೀತಿ ಬೇಡ, ನಮಗೆ ಇನ್ನೊಂದು ಥರ ಅಡ್ಡ ಮಾಡ್ಕೊತೀವಿ ಅಂದರೆ ಬಿಚ್ಚಿಬಿಟ್ಟು ಏನು ಮಾಡ್ತೀರಿ, ಅಡ್ಡ ಮಾಡಿ. ಈ ರೀತಿ ಮಡ್ಸೋಕ್ಕೆ ಬರೋಲ್ಲ. ಇವಾಗ ಈ ರೀತಿ ಉದ್ದದ್ದ ಮಾಡಿದ ಮೇಲೆ ನೀವು ಮಡ್ಸ್ಲಿಕ್ಕೆ ಆಗೋದಿಲ್ಲ. ನೆನ್ಪಿಟ್ಕೊಳ್ಳಿ, ಬಿಚ್ಚಲೇಬೇಕು. ಬಿಚ್ಚಿಬಿಟ್ಟು ನಿಮಗೆ ಯಾವ ರೀತಿ ಅನುಕೂಲತೆ ಆ ರೀತಿ ಮಾಡಿ. ಆದರೆ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ, ಇದು ಒಂದಕ್ಕೊಂದು ಟಚ್ ಆದರೆ ಹಿಡ್ಕೊಳ್ಳುತ್ತೆ, ಸಿಕ್ಕು ಬೀಳುತ್ತೆ, ಸಿಕ್ಕು ಆಗುತ್ತೆ, ಒಂದಕ್ಕೊಂದು ಹಿಡ್ಕೊಳ್ಳುತ್ತೆ, ತದ್ವಾ ಏನೇನೋ ಆಗುತ್ತೆ. ಅದಕ್ಕೆ ಇದನ್ನು ಮಡಚೋವಾಗ ಭಾಳ ಹುಷಾರಾಗಿ ಮಡಿಸ್ಬೇಕು. ಯಾರಿಗಾದರೂ ನೀವು ಪೋಸ್ಟ್ ಮಾಡೋವಾಗ ಕೊರಿಯರಲ್ಲಿ ತುಂಬ ಹುಷಾರಾಗಿ ಮಾಡಬೇಕು. ಆದರೂ ಅವ್ರು ಬಿಡಿಸ್ಕೋಬೋದು ಕಳಿಸಿದ ಮೇಲೆ, ಆದರೂ ಕೂಡ ಕಷ್ಟ. ನೀಟಾಗಿ ಯಾವುದೋ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಯಾವುದೋ ಒಂದು ವ್ಯವಸ್ಥೆ ಮಾಡ್ಕೊಂಡು ನೀವು ಅದು ಒಂದಕ್ಕೊಂದು ಟಚ್ ಆಗದಾಗೆ ಈ ರೀತಿ ಎರಡನ್ನೂ ಸಪ್ರೇಟ್ ಮಾಡಿ, 2 ಹಾರನ ಸಪ್ರೇಟ್ ಮಾಡಿ ಮಡ್ಚ್ಕೊಳ್ಳಿ. ಆಮೇಲೆ ಇದೊಂದನ್ನೆಲ್ಲ ನೀಟಾಗಿ ಮಡಚಿ ಒಂದು ಕೊರಿಯರ್ ಬಾಕ್ಸಲ್ಲಿ ಹಾಕಬೇಕಾಗುತ್ತೆ. ನೆನಪಿಟ್ಕೊಳ್ಳಿ. ಗೊತ್ತಾಯ್ತಲ್ಲ. ಒಟ್ಟಿನಲ್ಲಿ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಇದನ್ನು ಮಡಚಿ ಬೇರೆಯವ್ರಿಗೆ ಯಾರಿಗಾದರೂ ಕಳಿಸ್ಬೇಕಾದ್ರೆ ನೀವು ಕೊರಿಯರ್ ಪೋಸ್ಟ್ ಮಾಡ್ಬೋದು. ಗೊತ್ತಾಯ್ತಲ್ಲ. ಒಂದು ಸಣ್ಣ ಬಾಕ್ಸ್ ಇಟ್ಕೊಂಡು ಆ ಬಾಕ್ಸ್ ಒಳಗೆ ಹಾಕಿ ನೀವು ಕಳಿಸ್ಬೋದು. ಓಕೆ ಅವರೇ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈ ಆಹಾರವನ್ನು ಬಳಸ್ತಕ್ಕಂಥವ್ರು ಇದನ್ನು ತೊಗೋಬೋದು. ನಾವು ನಿಮಗೆ ಕೊರಿಯರಲ್ಲಿ ಈ ರೀತಿ ಆಹಾರಗಳನ್ನು ಕಳಿಸ್ಕೊಡ್ತೀವಿ. ನಿಮಗೆ ಬೇಕಾದರೆ ನೀವು ಕಾಲ್ ಮಾಡ್ಬೋದು ಇದೇ ನಂಬರ್ಗೆ. ಈ ನಿಮ್ಮ
ವ್ಯಾಪಾರಕ್ಕೆ ಅಥವಾ ಇನ್ನೇನಕ್ಕೋ ಅಭಿವೃದ್ಧಿಗೆ ಅಥವಾ ಶತ್ರುಗಳು ದೃಷ್ಟಿ ಬೀಳದೇ ಇರೋದಕ್ಕೆ ಇದೆಲ್ಲ ಉಪಯೋಗ ಆಗುತ್ತೆ. ಈ ವಿಡಿಯೋನ ನಾನು ನಿಮಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ಮತ್ತೆ ನಾನು ಈ ರೀತಿ ವಿಡಿಯೋಗಳನ್ನು ಮಾಡ್ಬೋದು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.